ಓಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಸದಾಚಾರ್ಯಂ ಸಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ
ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಬಿದಿಗೆ ತಿಥಿ ಧನಿಷ್ಠ ನಕ್ಷತ್ರ ಸೌಭಾಗ್ಯ ಯೋಗ ತೈತುಲ ಕರ್ಣ ವಾರ ಶುಕ್ರವಾರ 2026ನೇ ಇಸವಿ ಜುಲೈ ಮಾಹೆಯಲ್ಲಿ ಇಂದು 31ನೇ ತಾರೀಖಿನ ಜುಲೈ ಮಾಹೆಯಲ್ಲಿ ಕಟ್ಟಕಡೆಯ ದಿವಸದ ಶುಕ್ರವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಅಧ್ಯಾಸ ಭಾಷ್ಯ ವ್ಯಾಖ್ಯ ಸುಗಮ ವ್ಯಾಖ್ಯಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥದಲ್ಲಿ ಕನ್ನಡ ಗ್ರಂಥ 224ನೇ ಪುಟ 8ನೇ ಅಧ್ಯಾಯ ಅಥ ಅಧ್ಯಾಸ ವಿಚಾರೋಪಸಂಹಾರ ಭಾಷ್ಯಂ. ಇನ್ನು ಈಗ ಅಧ್ಯಾಸ ವಿಚಾರವನ್ನ ಉಪಸಂಹಾರ ಮಾಡುವ ಭಾಷ್ಯ ಶಾಂಕರ ಭಾಷ್ಯ. ಏವಮಯಮನಾದಿರನಂತಃ ನೈಸರ್ಗಿಕೋಧ್ಯಾಸಃ ಮಿಥ್ಯಾ ಪ್ರತ್ಯಯ ರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲ ಲೋಕ ಪ್ರತ್ಯಕ್ಷಃ ಸರ್ವಲೋಕ ಪ್ರತ್ಯಕ್ಷಃ. ಇದು ಅದ್ಭುತವಾದ ಸೆಂಟೆನ್ಸ್. ಧೀರ ಶಂಕರರ ಧೀರ ಸಂದೇಶ. ಈ ಅಧ್ಯಾಸವು ಸರ್ವಲೋಕ ಪ್ರತ್ಯಕ್ಷವಾಗಿದೆ. ಭೂಮಿಯ ಮೇಲಿರುವ 1,000 ಕೋಟಿ ಲೋಕಗಳು. ಲೋಕ ಅಂದ್ರೇನು? ಲೋಕಸ್ತು ಭುವನೆ ಜನೆ ಅಮರಕೋಶ. ಜನಗಳು, ಮಾನವರು, ಮನುಷ್ಯರು, ನರರು, ಲೋಕಗಳು ಪರ್ಯಾಯ. ಸರ್ವ ಮನುಷ್ಯ ಪ್ರತ್ಯಕ್ಷ, ಸರ್ವ ಜನ ಪ್ರತ್ಯಕ್ಷ, ಸರ್ವ ಮಾನವ ಪ್ರತ್ಯಕ್ಷ ಅಂದ್ಬಿಟ್ಟು ಎಲ್ಲಾ ಮನುಷ್ಯರ ಅನುಭವದಲ್ಲಿಯೂ ಇದೆ. ಯಾವುದು? ಅಧ್ಯಾಸ. ಅಧ್ಯಾಸ ಹೇಗಿದೆ ಅಂದ್ರೆ, ಅಯಂ ಅಧ್ಯಾಸ ಅನಾದಿ ಅನಂತಃ ನೈಸರ್ಗಿಕ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಅಧ್ಯಾಸ. ಏನು ಶಾಂಕರ ಭಾಷ್ಯ! ಇಷ್ಟು ಆನಂದ. ಅಧ್ಯಾಸಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು 5 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. 1 ಅನಾದಿ, ಯಾವ ಪ್ರಾರಂಭವಾಯಿತು ಗೊತ್ತಿಲ್ಲ. 2 ಅನಂತಃ, 3 ನೈಸರ್ಗಿಕ, 4 ಮಿಥ್ಯಾ ಪ್ರತ್ಯಯ ರೂಪ, 5 ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ. ಅಯಂ ಅಧ್ಯಾಸ ಸರ್ವಲೋಕ ಪ್ರತ್ಯಕ್ಷ. ಈ ಭಾಷ್ಯವಾಕ್ಯಕ್ಕೆ ಅನ್ವಯ ಹೇಳ್ತೆ ನೋಡ್ಕೊಳ್ಳಿ. ಅನಾದಿ ಅನಂತಃ ನೈಸರ್ಗಿಕ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಅಯಂ ಅಧ್ಯಾಸ ಏವಂ ಸರ್ವಲೋಕ ಪ್ರತ್ಯಕ್ಷ. ಶಾಂಕರ ಭಾಷ್ಯ 55 ಪಂಚಪಂಚಾಶತ್ತಮ ಖಂಡ 8ನೇ ಅಧ್ಯಾಯ 55ನೇ ಖಂಡ 224ನೇ ಪುಟ. ಎಷ್ಟು ಕ್ಲಾರಿಟಿ ಇದೆ ನೋಡಿ. ಒಂದು ವಾಕ್ಯ ಬೇಕಪ್ಪ ನಮಗೆ ಅಂದ್ರೆ ಎಷ್ಟನೇ ಪುಟ, ಎಷ್ಟನೇ ಖಂಡ, ಎಷ್ಟನೇ ಪಂಕ್ತಿ ಠಕ್ಕ ಸಿಕ್ಬಿಡುತ್ತೆ. ಗ್ರಂಥ ಸಂಬಂಧ. ಪೂರ್ವ ಗ್ರಂಥ ಪ್ರಕೃತ ಗ್ರಂಥ, ಪೂರ್ವ ಪ್ರಕೃತ ಗ್ರಂಥಯೋ ಸಂಬಂಧ. ಇದು ಬಹಳ ಮುಖ್ಯವಾದದ್ದು. ಶಾಸ್ತ್ರವನ್ನು ಪ್ರತಿಪಾದನೆ ಮಾಡುವಾಗ ಸಂಬಂಧೋಕ್ತಿ ಬಹಳ ಮುಖ್ಯವಾದದ್ದು. ಸಂಕ್ಷೇಪ ವಿಸ್ತಾರಾಭ್ಯಾಂ ಕಥಿತಂ ಅರ್ಥಂ ಇದಾನೀಂ ನಿಗಮಯತಿ ಭಗವಾನ್ ಭಾಷ್ಯಕಾರ. ಚೆನ್ನಾಗಿದೆ. ನಿಗಮನಂ ಅದು ಕಟ್ಟ ಕಡೆಯ ಹಂತ. ಪ್ರತಿಜ್ಞಾ ಪ್ರಾರಂಭದ ಹಂತವಾದರೆ ನಿಗಮನ ಎನ್ನುವಂತಹದ್ದು
ಕಟ್ಟ ಕಡೆಯ ಹಂತ. ಸಂಕ್ಷೇಪ ವಿಸ್ತಾರಾಭ್ಯಾಂ, ಸಂಕ್ಷೇಪ ಮತ್ತು ವಿಸ್ತಾರಗಳಿಂದ. ಸಂಕ್ಷೇಪ ಅಂದ್ರೇನು? ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿರಿತ್ಯಮೋಚಾಮ ಸಂಕ್ಷೇಪ. ವಿಸ್ತಾರ ಅಂದ್ರೇನು? ಇಲ್ಲಿವರೆಗೆ ಪಶ್ವಾದಿವಿಶ್ಚ ಅವಿಶೇಷಾತ್ ಅಂತೆಲ್ಲ ಹೇಳ್ಕೊಂಡು ವಿಸ್ತಾರವಾಗಿ ತಿಳಿದುಕೊಂಡಿದ್ದಾನೆ. ಸಂಕ್ಷೇಪವಾಗಿಯೋ ವಿಸ್ತಾರವಾಗಿಯೋ ಕಥಿತಂ ಹೇಳಲ್ಪಟ್ಟ ಅರ್ಥಂ ಅಧ್ಯಾಸದ ಅರ್ಥವನ್ನ ಇದಾನೀಂ ಈಗ ನಿಗಮಯತಿ ನಿಗಮನ ಮಾಡುತ್ತಿದ್ದಾರೆ. ಯಾರು? ಭಾಷ್ಯಕಾರರಾದ ಶಂಕರರು. ಏಕವಚನ. ಏನಂತ ನಿಗಮನ? ಉಪಸಂಹಾರ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಇತ್ಯನೇನ ವಾಕ್ಯೇನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇತ್ಯಾದಿನ ಅಂದ್ಬಿಟ್ರು. ಇತ್ಯಾದಿನ ವಾಕ್ಯೇನ ಇತ್ಯಾದಿನ ಗ್ರಂಥೇನ ಇದಾನೀಂ ಭಗವಾನ್ ಶಂಕರ ಅಧ್ಯಾಸಂ ನಿಗಮಯತಿ ಅಧ್ಯಾಸಾರ್ಥಂ ನಿಗಮಯತಿ. ನಿಧಾನ ಉಪಕ್ರಮ ವಾಕ್ಯೇ ಪ್ರಾರಂಭದಲ್ಲಿ ಲೋಕ ವ್ಯವಹಾರ ಇತಿ ವ್ಯವಹಾರ ಗ್ರಹಣಂ ವ್ಯಪದೇಶ ಪ್ರವೃತ್ತಿ ನಿವೃತ್ತಿ ಆದಿ ರೂಪ ಭೇದಸ್ಯ ಅಧ್ಯಾಸ ಕಾರ್ಯಸ್ಯ ಸಂಗ್ರಹಾರ್ಥಂ. ಬಾ, ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಉಪಕ್ರಮ ವಾಕ್ಯ ಪ್ರಾರಂಭದ ವಾಕ್ಯದಲ್ಲಿ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಎನ್ನುವಂತಹ ವಾಕ್ಯದಲ್ಲಿ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಈ ವಾಕ್ಯದಲ್ಲಿ ವ್ಯವಹಾರ ಗ್ರಹಣಂ ಅಧ್ಯಾಸದಿಂದಲೇ ಎಲ್ಲಾ ಲೋಕ ವ್ಯವಹಾರವೂ ನಡೆಯುತ್ತಿದೆ. ವ್ಯವಹಾರ ಅಂದ್ರೇನು? ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ ಮತ್ತು ನಿವೃತ್ತಿ. ನೋಡಿ, ವ್ಯಪದೇಶ ಹೇಳುವುದು, ಅದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಪ್ರತ್ಯಯ, ನಾನು ಈಗ ಸುಗಮ ಉಪನ್ಯಾಸವನ್ನ ಮಾಡುತ್ತಿದ್ದೇನೆ ಅಂತ ಹೇಳಿ ಹಾಗೆ ಹೇಳಬೇಕಾದರೆ ನನ್ನ ಮನಸ್ಸಿನಲ್ಲಿ ಪ್ರತ್ಯಯ ಉಂಟಾಗಿದೆ. ಅದರಂತೆ ವ್ಯಪದೇಶ ಹೇಳ್ತೇನೆ, ಆಮೇಲೆ ಪ್ರವೃತ್ತಿ ಉಪನ್ಯಾಸವನ್ನು ಮಾಡ್ತೇನೆ. 9 ಗಂಟೆ ಆದ ಕೂಡಲೇ ನಿವೃತ್ತಿ. ಇದಕ್ಕೆ ಚತುರ ವ್ಯವಹಾರ. ಮನುಷ್ಯರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳು ಇಷ್ಟೇ. ಮನಸ್ಸಿನಲ್ಲಿ ಮಾಡಿಕೊಂಡು ವಾಗಿಂದ್ರಿಯದಿಂದ ಹೇಳಿ ಅದರಂತೆ ಪ್ರವೃತ್ತರಾಗುತ್ತಾರೆ ಅಥವಾ ನಿವೃತ್ತರಾಗುತ್ತಾರೆ. ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿ ರೂಪ ಭೇದಸ್ಯ ಈ ವ್ಯವಹಾರವು ಅಧ್ಯಾಸ ಕಾರ್ಯವಾಗಿದೆ. ಏನು ಆಶ್ಚರ್ಯವಿದು! ಪರಮಾಶ್ಚರ್ಯವಲ್ಲವೇ? ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳು ಅಧ್ಯಾಸದ ಕಾರ್ಯ. ಅಧ್ಯಾಸದಿಂದಲೇ ಮಾತನಾಡುತ್ತಿದ್ದೇವೆ, ಅಧ್ಯಾಸದಿಂದಲೇ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ, ಅಧ್ಯಾಸದಿಂದಲೇ ಅಂಗಡಿಗೆ ಹೋಗಿ ಅಕ್ಕಿ ಕೊಂಡ್ಕೊಂಡು ಬಂದು ಅನ್ನವನ್ನ ಮಾಡಿ ಚಿತ್ರಾನ್ನ ತಿಂತಾ ಇದ್ದೇವೆ, ಅಧ್ಯಾಸದಿಂದಲೇ ಸೈತನ್ ಕೊಂಡ್ಕೊಂಡು ಮನೆ ಕಟ್ಟಿ ವಾಸವಾಗಿದ್ದೇವೆ, ಅಧ್ಯಾಸದಿಂದಲೇ ಯಜ್ಞ, ಯಾಗ, ಹೋಮ, ಹವನ, ಚೌತ ಸ್ಮಾರ್ತಕ ಎಲ್ಲವೂ ಕೂಡ ಅಧ್ಯಾಸ ಕಾರ್ಯಂ. ಯಾರು ಹೇಳಿಲ್ಲ. ಸನ್ಯಾಸಿಗಳ ವ್ಯವಹಾರ ಅಧ್ಯಾಸ ಕಾರ್ಯ, ವಿದ್ಯಾವಂತರ ವ್ಯವಹಾರ ಅಧ್ಯಾಸ ಕಾರ್ಯ, ಪಂಡಿತರ ವ್ಯವಹಾರ ಅಧ್ಯಾಸ ಕಾರ್ಯ, ತಪಸ್ವಿಗಳ ವ್ಯವಹಾರವು ಅಧ್ಯಾಸ. ಅಧ್ಯಾಸ ಕಾರ್ಯವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಲೋಕ ವ್ಯವಹಾರ ಅನ್ನುವಂತಹ ಪದದಿಂದ ಸಂಗ್ರಹ ಮಾಡಿ ಹೇಳಿದ್ದಾರೆ. ಅಲ್ಲಿ ವ್ಯವಹಾರ ಅಂದ್ರು ಇಹತು
ಈ ನಿಗಮನ ವಾಕ್ಯದಲ್ಲಾದರೂ ಉಪಸಂಹಾರ ವಾಕ್ಯದಲ್ಲಾದರೂ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಯಹ ಲೋಕ ವ್ಯವಹಾರ ಅಧ್ಯಾಸ ಪುರಸ್ಸರ ಸಯೇವ ವ್ಯವಹಾರ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ. ಅದೇ ಅಧ್ಯಾಸವು ಕರ್ತೃತ್ವ ಭೋಕ್ತೃತ್ವವನ್ನ ಪ್ರವರ್ತಕ ಉಂಟು ಮಾಡ್ತಾ ಇದೆ. ನನ್ನಲ್ಲಿ ಕರ್ತೃತ್ವ ಬುದ್ಧಿ ಇದೆ, ಭೋಕ್ತೃತ್ವ ಬುದ್ಧಿ ಇದೆ. ಅಧ್ಯಾಸದ ಕಾರ್ಯ ಯತ್ರ ಯತ್ರ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ವರ್ತೇತೆ ತತ್ರ ಅಧ್ಯಾಸ. ಹಾಗಾದ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಭಾಷ್ಯವನ್ನ ಬರೆಯುವಾಗ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇರ್ಲಿಲ್ವೇ? ಇಲ್ಲ. ಕರ್ತೃತ್ವಾಭಾಸ ಭೋಕ್ತೃತ್ವಾಭಾಸ. ನಾಟಕದಲ್ಲಿ ಒಬ್ಬ ನಟ ದೇವರ ಪೂಜೆಯನ್ನ ಮಾಡಿದ, ದೇವರ ಪೂಜಾ ಕರ್ತೃತ್ವಾಭಾಸ. ಅವನಿಗೆ ಸರ್ಕಾರದವರು 1 ಕೋಟಿ ರೂಪಾಯಿ ಕೊಟ್ಟರು, ಸಂತ ಮನೆಯ ಮಾಡ್ಕೊಂಡು ಸಂತೋಷವಾಗಿದ್ದಾನೆ, ಭೋಕ್ತೃತ್ವಾಭಾಸ. ಹಾಗೆ ಬ್ರಹ್ಮಜ್ಞಾನಿಗಳಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಕರ್ತೃತ್ವಾಭಾಸ ಭೋಕ್ತೃತ್ವಾಭಾಸ ಇದು ಅಧ್ಯಾಸದ ಕಾರ್ಯವಲ್ಲ. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಅಧ್ಯಾಸದ ಕಾರ್ಯ. ಕರ್ತೃತ್ವಾಭಾಸ ಭೋಕ್ತೃತ್ವಾಭಾಸಗಳು ಬ್ರಹ್ಮವಿದ್ಯಾ ಫಲ, ಬ್ರಹ್ಮವಿದ್ಯಾ ಕಾರ್ಯ. ಇಹತು ಇಲ್ಲಾದರೂ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕವಾಗಿದೆ ಎಂದು ತದೇವ ಕಾರ್ಯಂ ಪ್ರದರ್ಶ್ಯ, ಅದೇ ಅಧ್ಯಾಸದ ಕಾರ್ಯವನ್ನು ತೋರಿಸಿ ತದ್ದೇತುತ್ವೇನ ಈ ಒಂದು ಕರ್ತೃತ್ವ ಭೋಕ್ತೃತ್ವಕ್ಕೆ ಕಾರಣವಾಗಿದೆ ಎಂದು ಅಧ್ಯಾಸವನ್ನ ವರ್ಣನೆ ಮಾಡ್ತಾ ಇದೆ. ತದ್ದೇತುತ್ವೇನ ಕರ್ತೃತ್ವ ಭೋಕ್ತೃತ್ವ ಹೇತುತ್ವೇನ ಅಧ್ಯಾಸ ವರ್ತತೆ. ಕರ್ತೃತ್ವ ಭೋಕ್ತೃತ್ವಗಳಿಗೆ ಹೇತುವಾಗಿ ಅಧ್ಯಾಸವಿದೆ. ಉಭಯತ್ರಾಪಿ ಅಧ್ಯಾಸ ಸ್ವಪ್ರಧಾನ ಏವ ನಿರ್ದಿಶ್ಯತೆ. ಬ್ಯೂಟಿಫುಲ್. ಉಭಯತ್ರಾಪಿ ಪ್ರಾರಂಭ ವಾಕ್ಯೆ ನಿಗಮನ ವಾಕ್ಯೆ ಉಭಯತ್ರಾಪಿ ಅಧ್ಯಾಸವನ್ನೇ ವಿಚಾರ ಮಾಡುತ್ತಿದ್ದಾರೆ. ಅಧ್ಯಾಸ ಏವ ಸ್ವಪ್ರಧಾನ ಏವ. ಅಧ್ಯಾಸ ವಿಚಾರ ಪ್ರಾರಂಭ, ಅಧ್ಯಾಸ ವಿಚಾರದ ಅಭ್ಯಾಸ, ಅಧ್ಯಾಸ ವಿಚಾರದ ವರ್ಣನೆ, ಅಧ್ಯಾಸ ವಿಚಾರದ ಉಪಸಂಹಾರ. ಉಪಕ್ರಮ ಉಪಸಂಹಾರ ಅಭ್ಯಾಸಗಳಲ್ಲಿ ಅಭ್ಯಾಸ ಅಧ್ಯಾಸ ಅಲ್ಲ. ತಾತ್ಪರ್ಯ ಲಿಂಗಗಳಲ್ಲಿ ಅಭ್ಯಾಸ ಎನ್ನುವಂತಹದ್ದು ಒಂದು. ಅಭ್ಯಾಸ ಅಂದ್ರೇನು? ರಿಪೀಟಿಂಗ್ ದಿ ಸ್ಟೇಟ್ಮೆಂಟ್. ಅಧ್ಯಾಸ ವಿಚಾರವನ್ನೇ ಮತ್ತೆ ಮತ್ತೆ ಹೇಳುವುದಕ್ಕೆ ಅಭ್ಯಾಸ ಅಂತದು. ಅಧ್ಯಾಸದ ಉಪಕ್ರಮ, ಅಧ್ಯಾಸದ ಅಭ್ಯಾಸ, ಅಧ್ಯಾಸದ ನಿಗಮನ. ಒಟ್ಟಿನಲ್ಲಿ ಸ್ವಪ್ರಧಾನ ಏವ ಅಧ್ಯಾಸವನ್ನೇ ಪ್ರಧಾನವಾಗಿ ಹೇಳ್ತಾರೆ. ಈ ಅಧ್ಯಾಸ ಭಾಷ್ಯದಲ್ಲಿ ಕರ್ಮಕಾಂಡದ ವಿಚಾರ, ಯಜ್ಞ ಯಾಗಾದಿಗಳ ವಿಚಾರ, ಶ್ರವಣ ಮನನ ಯಾವುದೂ ಇಲ್ಲ. ಅಭ್ಯಾಸ ಮತ್ತೆ ಮತ್ತೆ ಅಧ್ಯಾಸ ತಪ್ಪಿರಬೇಕು. ಅಧ್ಯಾಸ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಅಧ್ಯಾಸವನ್ನೇ ಪ್ರಾರಂಭ ಮಾಡಿ ಅಧ್ಯಾಸವನ್ನೇ ಅಭ್ಯಾಸವಾಗಿ ಹೇಳುತ್ತಾ ಅಧ್ಯಾಸವನ್ನೇ ನಿಗಮನ ಮಾಡುತ್ತಿದ್ದಾರೆ. ಬೇರೆ ವಿಚಾರಗಳಿಲ್ಲ. ಉಭಯತ್ರಾಪಿ ಪ್ರಾರಂಭದಲ್ಲಿಯೂ ಉಪಸಂಹಾರದಲ್ಲಿಯೂ ಕೂಡ ಅಧ್ಯಾಸ ಅಧ್ಯಾಸವೇ ಸ್ವಪ್ರಧಾನ ಏವ ಸ್ವಪ್ರಧಾನವಾಗಿಯೇ ನಿರ್ದಿಶ್ಯತೆ ನಿರ್ದೇಶ ಮಾಡಲ್ಪಟ್ಟಿದೆ. ಈ ಅಧ್ಯಾಸ ಹೇಗಿದೆ ಅಂದ್ರೆ ಜ್ಞಾನ ನಿವರ್ತ್ಯತ್ವ ಕಥನಾರ್ಥಂ. ಬಹಳ ಇಷ್ಟನ್ನು ಮೆರಿತಾ ಇದೆ. 1,000 ಕೋಟಿ ಮಾನವರನ್ನು ಕೂಡ ಆವರಿಸಿಕೊಂಡು ಎಲ್ಲರಿಗೂ ಕರ್ತೃತ್ವ ಭೋಕ್ತೃತ್ವ ರೂಪವಾಗಿರುವ ಸಂಸಾರವನ್ನ ಗಂಟಾಕಿ ಆ ಸಂಸಾರದಲ್ಲಿ ಬೀಳಿಸಿ ಎಲ್ಲಾ ವ್ಯವಹಾರಗಳನ್ನು ಮಾಡ್ತಾ ಇದೆ.
ಇಂಥ ಅಧ್ಯಾಸವನ್ನ ನೋಡಿದಾಗ ಅನಾದಿ ಅನಂತ ನೈಸರ್ಗಿಕ. ಆದರೆ ಒಂದು ಮಾತು ಬರೀತಾರೆ ಗುರು, ಜ್ಞಾನ ನಿವರ್ತ್ಯತ್ವ ಕಥನಾರ್ಥಂ. ಇದು ಜ್ಞಾನ ನಿವರ್ತ್ಯಂ ಬ್ರಹ್ಮಜ್ಞಾನೇನ ನಿವರ್ತ್ಯತೆ, ಆತ್ಮಜ್ಞಾನೇನ ನಿವರ್ತ್ಯತೆ. ಅಹಂ ಬ್ರಹ್ಮೈವಾಸ್ಮಿ ಇತಿ ಸಮ್ಯಜ್ಞಾನೇ ಉದಿತೆ ಸತಿ ಅಧ್ಯಾಸಃ ಸ್ವಯಮೇವ ನಿವರ್ತತೆ. ಇಷ್ಟು ಜೋರಾಗಿದ್ದ ವಾಕ್ಯಕ್ಕೆ ಸತ್ಯ ಅಂತ ತಿಳ್ಕೊಂಡು ಜೊಳ್ಳು. ಈ ಪ್ರಪಂಚದಲ್ಲಿರುವ ಸಕಲ ಮಾನವರು ಹಣ 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 ಅಂತ ಒದ್ದಾಡ್ತಾ ಇದ್ದಾರೆ. ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಒಬ್ಬ ಜ್ಞಾನಿ ಹೇಳ್ತಾನೆ, ಹಣದಿಂದ ನೆಮ್ಮದಿ ಇಲ್ಲ, ನ ಕರ್ಮಣ ನ ಪ್ರಜಯ ನ ಧನೇನ. ರಮಣ ಮಹರ್ಷಿಗಳಂತ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಮಹಾತ್ಮರು ಹಣದಿಂದ ಶಾಂತಿ ಇಲ್ಲ ಅಂದ್ರು. ಆ ಜ್ಞಾನ ಎಲ್ಲರಿಗೂ ಉಂಟಾಗ್ಬಿಟ್ರೆ ನಾಳೆಯಿಂದ ಹಣ ಯಾರು ಮುಟ್ಟಕ್ಕೆ ಹೋಗಲ್ಲ. ಯಾಕೆಲ್ಲರೂ ಹಣವನ್ನು ಬೇಕು ಅಂತಾರೆ? ಹಣದಿಂದ ಸುಖ ಅಂತ ತಿಳ್ಕೊಂಡಿದ್ದಾರೆ. ಹಣದಿಂದ ಸುಖವಿಲ್ಲ, ಹಣದಿಂದ ಶಾಂತಿ ಇಲ್ಲ, ಹಣದಿಂದ ನೆಮ್ಮದಿ ಇಲ್ಲ ಅನ್ನುವಂತ ಗೊತ್ತಾಗ್ಬಿಟ್ರೆ ಹಣ ಕೇಳುವಾಯಿತು. ಅದೇ ರೀತಿಯಲ್ಲಿ ಉಭಯತ್ರಾಪ್ಯಧ್ಯಾಸ ಸ್ವಪ್ರಧಾನ ಏವ ನಿರ್ದಿಶ್ಯತೆ. ಬಾ ಅದ್ಭುತ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ಇಂಥ ಅಧ್ಯಾಸ ಮೆರಿತಾ ಇದೆ. 14 ಲೋಕಗಳನ್ನ ಮೆರಿತಾ ಇದೆ. ಎಲ್ಲ ಪ್ರಾಣಿಗಳನ್ನು ಕೂಡ ತನ್ನ ತೆಕ್ಕೆಯಲ್ಲಿ ಹಾಕೊಂಡಿದೆ. ಪೂಜ್ಯ ಸದ್ಗುರುಗಳು ಇದನ್ನು ಪಾಠ ಮಾಡುವಾಗ ಅಧ್ಯಾಸವು ತನ್ನ ತೆಕ್ಕೆಯಲ್ಲಿ, ತೆಕ್ಕೆಯಿಂದೇನು ಅಧೀನ, ಎಲ್ಲರ ಅಧೀನ ಮಾಡಿ. ಆದರೆ ಜ್ಞಾನ ನಿವರ್ತ್ಯತ್ವಂ ಬ್ರಹ್ಮಜ್ಞಾನವಾಯ್ತಾ? ಅಜ್ಞಾನವೇ ಇಲ್ಲ, ಅಧ್ಯಾಸವೇ ಇಲ್ಲ. ಕತ್ತಲೆ ತುಂಬಾ ತೊಂದರೆ ಕೊಡ್ತಾ ಇದೆ. ಹಳ್ಳಿ ಸಾಮ್ರಾಜ್ಯ ಇದ್ದಾರೆ, ಕತ್ತಲೆ, ಮಳೆ ಸುರಿತಾ ಇದೆ. ಪಕ್ಕದ ಮನೆಗೆ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ಏನೂ ಕಾಣಿಸ್ತಾ ಇಲ್ಲ. ಅಯ್ಯಪ್ಪ, ಇಷ್ಟೊಂದು ದಟ್ಟವಾದ ಕತ್ತಲೆ ಇದೆಯಲ್ಲಪ್ಪ, ಹೋಗುತ್ತೋ ಇಲ್ವೋ ಅನ್ಸುತ್ತೆ. ಬೆಳಿಗ್ಗೆ ಸೂರ್ಯೋದಯವಾದ ಕೂಡಲೇ ಕತ್ತಲೆ ಇಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನದಿಂದ ಇಂಥ ಅಧ್ಯಾಸವು ನಿವರ್ತ್ಯತೆ, ತಳ್ಳಿ ಹಾಕಲ್ಪಡುತ್ತದೆ ಎನ್ನುವುದನ್ನ ಕಥನಾರ್ಥಂ ಮುಂದೆ ಹೇಳ್ತಾರೆ. ಎಲ್ಲಿ? ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಏನ್ ಆತ್ಮಜ್ಞಾನ ತಮಾಷೆ ಮಾತೇನ್ರಿ? ಎಲ್ಲ ಮಾನವರನ್ನು ಕೂಡ ದುಃಖ ಸಾಗರದಲ್ಲಿ, ಸಂಸಾರ ಸಾಗರದಲ್ಲಿ ತಳ್ಳಿ ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾ ಹೇಗಿದೆ ನೋಡಿ, ನನ್ನ ಮಹಿಮೆ ಹೇಗಿದೆ ಅಂತ ಯಾರಿಂದಲೂ ಅಲ್ಲಾಡ್ತಾ ಇಲ್ಲ. ಯಜ್ಞ, ಯಾಗ, ಪೂಜಾ, ಧ್ಯಾನ, ಸಮಾಧಿ ಏನ್ ಮಾಡಿದ್ರು ಕೂಡ ಮೆರೀತಾ ಇದೆ. ಇಂಥ ಅಧ್ಯಾಸವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕಾದರೆ ಅಲ್ಲ, ಬಾಧ ಮಾಡಿಕೊಳ್ಳಬೇಕಾದ ಅಧ್ಯಾಸವೇ ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಬ್ರಹ್ಮಜ್ಞಾನವನ್ನು ಹೊಂದಿ. ಆ ಬ್ರಹ್ಮಜ್ಞಾನವನ್ನ ಉಪನಿಷತ್ತುಗಳಲ್ಲಿ ಟನ್ಗಟ್ಲೆ ಹೇಳಿದ್ದಾರೆ, ತಿಳ್ಕೊಬೇಕು. ಜ್ಞಾನ ನಿವರ್ತ್ಯತ್ವ ಕಥನಾರ್ಥಂ, ಬ್ರಹ್ಮಜ್ಞಾನದಿಂದ ನಿವರ್ತ್ಯವಾಗಿದೆ ಎನ್ನುವುದನ್ನ ಹೇಳುವುದಕ್ಕಾಗಿ ಹೇಳಿದ್ದಾರೆ ಎಂದು. ಅತಃ, ಆದ್ದರಿಂದ ನ ಪ್ರಕ್ರಮ ಭಂಗ ಶಂಕ್ಯ. ಇಲ್ಲಿ ಪ್ರಕ್ರಮ ಭಂಗವನ್ನ ಶಂಕಿಸಬೇಕಾಗಿಲ್ಲ. ಪ್ರಕ್ರಮ ಪ್ರಾರಂಭ ಏನ್ರಿ? ಪ್ರಾರಂಭದಲ್ಲಿ ಶಂಕರಾಚಾರ್ಯರು ಕರ್ತೃತ್ವ ವಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಂದ್ರು. ಅಲ್ಲ, ಪ್ರಾರಂಭದಲ್ಲಿ ಲೋಕ ವ್ಯವಹಾರ ಮಹಾವಿಧಂ ಮಮೇಧಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಪ್ರಾರಂಭ. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಉಪಸಂಹಾರ. ಇದು ಪ್ರಕ್ರಮ ಭಂಗವಾಯ್ತಲ್ಲ.
ಪ್ರಕ್ರಮ ಭಂಗ ದೊಡ್ಡ ದೋಷ. ವಾದವನ್ನ ಮಾಡುವಾಗ ಏನನ್ನ ಪ್ರಾರಂಭ ಮಾಡಿದ್ದೇವೆಯೋ ಅದನ್ನೇ ಉಪಸಂಹಾರ ಮಾಡಬೇಕು. ಆದ್ದರಿಂದ ಇಲ್ಲಿ ಪ್ರಕ್ರಮ ಭಂಗವಿಲ್ಲ ಅಂದ್ರು ಗುರು. ಇಷ್ಟಾಗಿತ್ತು, ಮುಂದುವರಿಸ್ತೇನೆ. ಕ್ಷಮಿಸ್ಬೇಕು. 56 ಅಧ್ಯಾಸ ವಿಶೇಷಣಾನ ವಿವರಣಂ. ಅಧ್ಯಾಸಕ್ಕೆ ಭಗವತ್ಪಾದ ಶಂಕರರು ಕೊಟ್ಟಿರುವ ವಿಶೇಷಣಗಳ ವಿವರಣ. ಎಷ್ಟು ವಿಶೇಷಣ? 5 ಜ್ಞಾಪಕ ಇಟ್ಕೊಳ್ಳಿ. ಪಂಚಪಾಂಡವರಂತೆ, ಪಂಚಭೂತಗಳಂತೆ, ಪಂಚ ವಿಶೇಷಣ. ಯಾರಿಗೆ? ಅಧ್ಯಾಸಕ್ಕೆ. ಯಾವ್ಯಾವುದು? ಅನಾದಿ ಅಧ್ಯಾಸ, ಅನಂತ ಅಧ್ಯಾಸ, ನೈಸರ್ಗಿಕ ಅಧ್ಯಾಸ, ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸ, ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಅಧ್ಯಾಸ. ಅಯಂ ಅಧ್ಯಾಸ ಸರ್ವಲೋಕ ಪ್ರತ್ಯಕ್ಷ. ಏನು ಶಂಕರಾಚಾರ್ಯರ ಅಧ್ಯಾಸ ಭಾಷ್ಯ. ಅದಕ್ಕೆ ಪರಮ ಪೂಜ್ಯ ನನ್ನ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಏನ್ ವ್ಯಾಖ್ಯಾನ ಅದ್ಭುತ. ಇಂಥ ಗ್ರಂಥಗಳನ್ನ ಲಕ್ಷಗಟ್ಟಲೆ ಪ್ರಿಂಟ್ ಮಾಡಿಸಿ ಎಲ್ಲ ಸನ್ಯಾಸಿಗಳಿಗೂ ಕೊಡ್ಬೇಕು. ಎಲ್ಲ ಸನ್ಯಾಸಿಗಳಿಗೂ, ಎಲ್ಲ ಪ್ರವಚನಕಾರರಿಗೂ ಕೊಟ್ಟಪ್ಪ ಪ್ರವಚನ ಮಾಡುವಾಗ ಹೇಳಿರ್ಬೇಕು. ಆ ಜಗತ್ತು ಕಂಡುಬಿಡುತ್ತೆ. ಅಧ್ಯಾಸಕ್ಕೆ ಶಂಕರರು ಕೊಟ್ಟಿರುವ 5 ವಿಶೇಷಣಗಳ ವಿವರಣೆ ಒಂದೊಂದನ್ನು ವಿವರಿಸ್ತಾ ನೋಡಿ. ಏವಂ ಉಪವರ್ಣಿತ ವಿಧಯ ಅಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸ ಅನಾದಿ ಅನಂತಶ್ಚ. ಭಾಷ್ಯಕಾರರು ಅಯಂ ಅಂತ ಹಾಕಿದ್ದಾರೆ. ಅಯಂ ಅಂದ್ರೇನು? ದಿಸ್ ಅಂದ್ರೇನು? ಉಪವರ್ಣಿತ ವಿಧಯ. ಉಪವರ್ಣಿತ ಮೇಲುಗಡೆಯಲ್ಲಿ ವಿವರಿಸಿರುವಂತೆ ಅಯಂ ಈ ಅಧ್ಯಾಸ ಯಾವುದು? ಆತ್ಮಾನಾತ್ಮನೋ ಇತರೇತರ ಅಧ್ಯಾಸ. ನೋಡಿ, ಪೂಜ್ಯ ಸದ್ಗುರುಗಳು ಆತ್ಮಾನಾತ್ಮನೋ ಅಧ್ಯಾಸ ಅಂತ ಬರೆಯಲಿಲ್ಲ. ಆತ್ಮಾನಾತ್ಮನೋ ಇತರೇತರ ಅಧ್ಯಾಸ, ಆತ್ಮಾನಾತ್ಮನೋ ಪರಸ್ಪರಾಧ್ಯಾಸ. ಆತ್ಮಾನಂ ಅನಾತ್ಮತ್ವೇನ, ಅನಾತ್ಮಾನಂ ಆತ್ಮತ್ವೇನ, ಅನಾತ್ಮಧರ್ಮಾನ್ ಆತ್ಮಧರ್ಮತ್ವೇನ, ಆತ್ಮಧರ್ಮಾನ್ ಅನಾತ್ಮಧರ್ಮತ್ವೇನ ಚ. ಇತರೇತರಾಧ್ಯಾಸ, ಒಂದನ್ನ ಮತ್ತೊಂದನ್ನು ತಿಳಿದುಕೊಂಡಿರುವ ಈ ಅಧ್ಯಾಸವು ಅನಾದಿ ನ ವಿದ್ಯತೆ. ಆದಿ ಯಸ್ಯ ಸಹ ಅನಾದಿ, ಅನಂತಃ ನ ವಿದ್ಯತೆ ಅಂತಃ ಯಸ್ಯ ಸಹ ಅನಂತಃ. ಅಧ್ಯಾಸವಂ ಅನಾದಿಯಾಗಿ ಅನಂತವಾಗಿದೆ. ಏನ್ ಆಶ್ಚರ್ಯ ಸ್ವಾಮಿ! ನನಗೆ ಅಧ್ಯಾಸ ಭಾಷ್ಯ ಓದ್ತಾ ಇದ್ರೆ ಪರಮಾಶ್ಚರ್ಯ, ಪರಮಾನಂದ. ಅದಕ್ಕೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸುಗಮ ವ್ಯಾಖ್ಯಾನ ಪರಮಾನಂದ. ಏನು ಉದಾಹರಣೆ ಕೊಡೋಣ ಇದಕ್ಕೆ? ಮತ್ತೊಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದೀನಿ. ಹಲಸಿನ ಹಣ್ಣು, ಜಾಕ್ ಫ್ರೂಟ್, ಕೆಂಪಾಗಿರುವಂತ ಹಲಸಿನ ಹಣ್ಣು. ಅದನ್ನು ಕಾರಲ್ಲಿ ಇಟ್ಟಿದ್ದಾರೆ. ಕಾರಿನ ಮನೆ ಇಟ್ಟಾರೆ. ಗಮ್ಮತ್ ವಾಸನೆ ಬರ್ತಾ ಇದೆ. ಸುಮಾರು 10 ಅಡಿ ದೂರದಿಂದ ಗಮ್ಮತ್ ವಾಸನೆ. ಏನ್ ಹಲಸಿನ ತಂದಿದ್ದೀರ? ನಾವು ತಂದಿದ್ದೇನೆ, ತಿನ್ಬೇಕು ಅನ್ಸುತ್ತೆ. ಅದನ್ನು ಕುಯ್ದು, ಹಲಸಿನ ಹಣ್ಣನ್ನು ಕುಯ್ದು ಬಹಳ ಕಷ್ಟ. ಒಂದು ತೊಳೆ ಕೊಟ್ರೆ ಅಬ್ಬಾ ಅಮೃತ ಹಾಯಿನ. ಒಂದು ತೊಳೆ ತಿಂದ ಹಲಸಿನ ಹಣ್ಣು ಇನ್ನೊಂದು ಬೇಕಾ? ಬೇಕೋ. 2ನೇ ತೊಳೆ ತಿಂದೆ, ತುಂಬಾ ಚೆನ್ನಾಗಿ. ಅದಕ್ಕೆ ಯಾರೋ ಪುಣ್ಯಾತ್ಮರು ಜೇನುತುಪ್ಪ ಹಾಕ್ಬಿಟ್ರು. ಕೆಂಪಾಗಿರುವ ಹಲಸಿನ ಹಣ್ಣು ತಿನ್ನುತ್ತಿರುವಾಗ ಅದಕ್ಕೆ 2 ಚಮಚ ಜೇನುತುಪ್ಪ ಹಾಕಿದ್ರು. ತಿಂದುಬಿಟ್ರೆ ಬ್ರಹ್ಮಾನಂದ. ಇಲ್ಲಿಯೇ ಸ್ವರ್ಗಲೋಕ ಪ್ರಾಪ್ತಿ. ಹೌದಾ?
ಅದೇ ರೀತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅಧ್ಯಾಸ ಭಾಷೆ ಓದ್ತಾ ಇದ್ದೆ, ಕೆಂಪು ಹಲಸಿನ ಹಣ್ಣು ತಿಂದ ಸಂತೋಷ. ಅದಕ್ಕೆ ಗುರುಗಳು ಬರೆದಿರುವ ಸುಗಮ ವ್ಯಾಖ್ಯಾನ ಓದ್ತಾ ಇದ್ದೆ, ಜೇನುತುಪ್ಪ ಹಾಕ್ತಾರೆ, ಅನುಭವಿಸ್ಬೇಕಂದ್ರೆ ಎಷ್ಟು ಜನ ಬರೀತಾರೆ ಗುರುಗಳು. ಅಯಂ ಅಧ್ಯಾಸ ಅನಾದಿ ಅನಂತಶ್ಚ ಶಾಂಕರ ಭಾಷ್ಯ. ಇದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲ. ಏನ್ ಹಾಗಂದ್ರೆ ಕಾಲಾದಿ ಅನವಚ್ಛಿನ್ನ ಅಧ್ಯಾಸ ಇತ್ಯರ್ಥ. ಇದು ದೇಶ ಕಾಲಗಳಿಂದ ಪರಿಚ್ಛಿನ್ನವಾಗಿಲ್ಲ. ಕಾಲಾದಿ, ಕಾಲ ಆದಿ, ಕಾಲ ದೇಶ, ಇದರಿಂದ ಅನವಚ್ಛಿನ್ನ ಪರಿಚ್ಛಿನ್ನ, ನಾಟ್ ಕನ್ಫೈನ್ಡ್ ಬೈ ಐದರ್ ಟೈಮ್ ಆರ್ ಸ್ಪೇಸ್. ಇಂಥ ಕಡೆಯಲ್ಲಿ ಇದೆ, ಇಂಥ ಸಮಯದಲ್ಲಿ ಇದೆ. ಸಮಯ ಅಧ್ಯಾಸ ಎಲ್ಲಿದೆ? ಅಮೆರಿಕಾದಲ್ಲ, ಲಂಡನ್ ಅಲ್ಲ, ಫ್ರಾನ್ಸಿನಲ್ಲ, ಭಾರತದಲ್ಲ, ಡೆಲ್ಲಿಯಲ್ಲ, ಬೆಂಗಳೂರಿನಲ್ಲಿದೆಯಾ, ಚಿಕ್ಕೇರಿಯಲ್ಲ ಅಂದ್ರೆ ಪ್ರಶ್ನೆಯನ್ನೇ ಮಾಡಬೇಡಿ. ಯಾವಾಗಿದೆ ಇದು? ಇಂಡಿಪೆಂಡೆನ್ಸ್ ಬರುವುದಕ್ಕಿಂತ ಮುಂಚೆ ಇತ್ತ, ಆಮೇಲೆ ಇದೆಯಾ? 2000 ಇಸ್ವಿ ಪ್ರಾರಂಭದಲ್ಲಿ ಇತ್ತ. ಇವಾಗ ಯಾವುದು ಹೇಳಿ? ಆಕಾಶ ಯಾವಾಗಿದೆ? ಯಾವಾಗ ಎಲ್ಲಿದೆ? ಎಲ್ಲ ಕಡೆ. ಅದೇ ರೀತಿಯಲ್ಲಿ ಅಧ್ಯಾಸವು ಕಾಲಾದಿ ಅನವಚ್ಛಿನ್ನ, ದೇಶ ಕಾಲಗಳಿಂದ ಪರಿಚ್ಛಿನ್ನವಾಗಿಲ್ಲ. ದೇಶ ಕಾಲಗಳನ್ನೇ ನನಗಿದೆ. ಸ್ವಲ್ಪ ಯೋಚನೆ ಮಾಡಿ. ಇಂಥ ಅಧ್ಯಾಸವನ್ನ ಕಳೆದುಕೊಳ್ಳಬೇಕಾದರೆ ಬೇಕಾದ ಬ್ರಹ್ಮಜ್ಞಾನ. ಈಗ ನನಗೆ ಬ್ರಹ್ಮಜ್ಞಾನದ ಮಹಿಮೆ ಆಗ್ತದೆ. ಬ್ರಹ್ಮಜ್ಞಾನಿಗಳನ್ನ ನಾವು ಯಾಕಪ್ಪ ಪೂಜಿಸಬೇಕು ಅಂದ್ರೆ ಮಹಾತ್ಮರವರು. ಬ್ರಹ್ಮಜ್ಞಾನಿಗಳಂತ ಮಹಾತ್ಮರು ಯಾರು? ಆ ಬ್ರಹ್ಮಜ್ಞಾನಿ ಅಧ್ಯಾಸವನ್ನು ಆತ್ಮಜ್ಞಾನದಿಂದ ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ನಂದತಿ ನಂದತಿ ನಂದತ್ಯೇವ. ನಮಗೆ ಸಾಧ್ಯವ? ನಿಮಗೂ ಸಾಧ್ಯ. ನೀವು ಕೂಡ ವೇದಾಂತ ಪ್ರವಚನಗಳನ್ನ ಕೇಳುತ್ತಾ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡುತ್ತಾ ಬಂದ್ರೆ ನಿಮಗೂ ಆತ್ಮಜ್ಞಾನ ಉಂಟು. ಆತ್ಮಜ್ಞಾನ ಯಾರ ಸ್ವತ್ತು? ಎಲ್ಲ ಮಾನವರ ಸ್ವತ್ತು. ಸೂರ್ಯನನ್ನ ನೋಡುವ ಸ್ವತ್ತು ಯಾರದ್ದು? ಎಲ್ಲರಿಗೂ ಸೇರಿ, ಯಾರು ಬೇಕಾದ್ರೂ ನೋಡುವುದನ್ನೇ. ಅದೇ ರೀತಿಯಲ್ಲಿ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಇಂಥ ಆತ್ಮನು ಎಲ್ಲರಿಗೂ ಆತ್ಮನಾಗಿದ್ದ. ಯಾರು ಬೇಕಾದ್ರೂ ತಿಳ್ಕೊಳ್ಬಹುದು. ಎಲ್ಲರಿಗೂ ಸಂಪೂರ್ಣವಾಗಿರುವ ಅಧಿಕಾರ ಉಂಟು. ಇಲ್ಲಿ ಅನಾದಿ ಅನಂತ ಎನ್ನುವ ಮಾತುಗಳು ಏನರ್ಥ? ಕಾಲ ಅನವಚ್ಛಿನ್ನ, ಕಾಲ ಅನವಚ್ಛಿನ್ನ, ದೇಶ ಅನವಚ್ಛಿನ್ನಶ್ಚ ಅಧ್ಯಾಸ ಕಾಲಾದೇರಪಿ ಅಧ್ಯಸ್ತತ್ವಾತ್. ಅಬ್ಬ, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನ. ಕಾಲಾದೇರಪಿ, ಕಾಲಾದಿಗಳು ಕೂಡ ಅಧ್ಯಸ್ತತ್ವಾತ್ ಅಧ್ಯಾಸದ ಕಾರ್ಯವಾಗಿರುವುದರಿಂದ ದೇಶ ಕಾಲಗಳು ಅಧ್ಯಾಸದಿಂದ ತೋರುತ್ತಿರುವ ಜೊಳ್ಳು, ಸೂರ್ಯ ಚಂದ್ರಾದಿಗಳು ಕೂಡ ಅಧ್ಯಾಸದಿಂದ ತೋರುತ್ತಿರುವ ಮಿಥ್ಯಾ ಪದಾರ್ಥ. ಶಾಂಕರ ದರ್ಶನದ ಪ್ರಕಾರ ಎಲ್ಲೆಲ್ಲಿ ನಮಗೆ ದ್ವೈತ ದರ್ಶನ ಉಂಟು ಅಲ್ಲೆಲ್ಲ ಅಧ್ಯಾಸ ಉಂಟು. ಅಧ್ಯಾಸದಿಂದಲೇ ಭೇದ ದರ್ಶನ, ಅಧ್ಯಾಸದಿಂದಲೇ ಭೇದ ತತ್ವ. ಆತ್ಮಜ್ಞಾನ ಉಂಟಾದ ಕೂಡಲೇ ಆತ್ಮೈಮೇದಂ ಸರ್ವಂ ಬ್ರಹ್ಮೈಮೇದಂ ವಿಶ್ವಂ, ಎಲ್ಲವೂ ನಾನೇ. ಅಹಮನ್ನಂ 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 ಅಹಮನ್ನಾದೋ ಓಹಮನ್ನಾದೋ ಓಹಮನ್ನಾದ.
ಅಹಗ್ರಸ್ತೋ ಗಗೃತ್ ಅಹಗ್ರಸ್ತೋ ಗಗೃತ್ ಅಹಗ್ರಸ್ತೋ ಗಗೃತ್. ಏನು ಉಪನಿಷತ್ತು ಎಲ್ಲವೂ ಮೊಬೈಲು ನಾನೇ, ಗಡಿಯಾರವೂ ನಾನೇ, ಪೆನ್ನು ನಾನೇ, ನಾಗರ ಹಾವು ನಾನೇ, ಸಿಂಹಾವಲಿ ಎಲ್ಲವೂ ನಾನೇ. ಇದು ಬ್ರಹ್ಮಜ್ಞಾನ. ಇಂಥ ಬ್ರಹ್ಮಜ್ಞಾನ ಯಾರಿಗಾದ್ರೂ ಹುಟ್ಟಬಹುದ ಅಂದ್ರೆ ಎಲ್ಲರಿಗೂ ಹುಟ್ಟುತ್ತೆ. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಎವ್ರಿಬಡಿ ಬರ್ತಾ ಇತ್ತು, ಪ್ರಯತ್ನ ಮಾಡ್ತಾ ಇಲ್ಲ. ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಪ್ರಯತ್ನ ಮಾಡುವುದನ್ನ ಬಿಟ್ಟು ಅಜ್ಞಾನವನ್ನ ಬೆಳೆಸಿಕೊಳ್ಳುವುದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶಾದೇರಪಿ, ದೇಶ ಕಾಲಗಳು ಕೂಡ ಅಧ್ಯಸ್ಥವಾಗಿವೆ ಅವಿದ್ಯೆಯಿಂದ ತೋರುತ್ತೆ. ಏನ್ ಅರ್ಥ ನೋಡಿ. ಬಾಬಾ ಬಾಬಾ ಅನಾದಿ ಕಾಲ, ಅನಾದಿ ಸೃಷ್ಟಿ ಎಲ್ಲವೂ ಅಧ್ಯಾಸದ ಮರಿಗಳು. ಈ ಅರ್ಥ ಆಯ್ತಲ್ವೇ? ಅನಾದಿ ಅನಂತ ಅಂತಂದ್ರೇನು? ದೇಶ ಕಾಲ ಅಪರಿಚ್ಛಿನ್ನ ಅಂತ ಅರ್ಥ. ಅಧ್ಯಾಸವು ದೇಶ ಕಾಲಗಳ ಒಳಗೆ ಪರಿಚ್ಛಿನ್ನವಾಗಿ ಇಲ್ಲ. ಯಾಕೆ? ಆ ದೇಶ ಕಾಲಗಳೇ ಅಧ್ಯಸ್ಥವಾಗಿವೆ. ಅಧ್ಯಸ್ಥ ಅಂತಂದೇನು? ಅಧ್ಯಾಸೇನ ದೃಶ್ಯಮಾನಂ ಅಧ್ಯಸ್ಥಂ. ನೆಕ್ಸ್ಟ್ ನೈಸರ್ಗಿಕ. ಮೂರನೇದು ನೈಸರ್ಗಿಕ ಅಂದ್ರೇನು? ಸಹಜ, ಸ್ವಾಭಾವಿಕ, ನ್ಯಾಚುರಲ್ ಅಂತ ಅರ್ಥ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ ಗುರುಗಳು. ನೈಸರ್ಗಿಕೋ ನಾಮ ಅವಿಚಾರ ಸ್ವಭಾವ ಸಿದ್ಧ. ಬ್ಯೂಟಿಫುಲ್. ನೈಸರ್ಗಿಕ ಅಂದ್ರೆ ಅವಿಚಾರ ಸ್ವಭಾವ ಸಿದ್ಧ. ಅವಿಚಾರ, ವಿಚಾರ ಮಾಡದಿರುವ ಸ್ವಭಾವದಿಂದ ಸಿದ್ಧವಾಗಿದೆ. ವಿಚಾರ ಮಾಡದಿರುವಾಗ ಅಧ್ಯಾಸ ಮೆರೀತಾರೆ. ಯಾವಾಗ ವಿಚಾರ ಪ್ರಾರಂಭವಾಯಿತು ಅಧ್ಯಾಸವಿಲ್ಲವೇ ಇಲ್ಲ. ನೈಸರ್ಗಿಕ ಅಂದ್ರೆ ಸತ್ಯ ಅಂತ ಅರ್ಥವಲ್ಲ. ಮತ್ತೇನು? ಅವಿಚಾರ ಸ್ವಭಾವ ಸಿದ್ಧ. ಅವಿಚಾರದಿಂದ ಲ್ಯಾಕ್ ಆಫ್ ಡಿಸ್ಕ್ರಿಮಿನೇಷನ್, ವಿವೇಕ ಮಾಡಿಕೊಳ್ಳದಿರುವುದರಿಂದ ಸ್ವಭಾವ ಸಿದ್ಧವಾಗಿರುವಂತೆ ತೋರ್ತಾ ಇದೆ. ಏನು ಉದಾಹರಣೆ ಕೊಂಡ? ನಾನು ಮನುಷ್ಯ ಅನ್ಕೊಂಡೆ, ನಾನು ಮನುಷ್ಯ, ನಾನು ಬುದ್ಧಿವಂತ, ನಾನು ದಡ್ಡ ಅನ್ಕೊಂಡೆ. ಇದು ಅವಿಚಾರ ಸಿದ್ಧವಾದದ್ದು. ವಿಚಾರ ಮಾಡಿದ ಕೂಡಲೇ ನಾನು ಬುದ್ಧಿಯೂ ಅಲ್ಲ, ನಾನು ಬುದ್ಧಿ ಎಲ್ಲ ಅಂದ್ಮೇಲೆ ನಾನೇ ಹಾಗೆ ಬುದ್ಧಿವಂತ ಆಗ್ತೇನೆ. ಅಧ್ಯಾಸವಿದೆಯಲ್ಲ ಬಹಳ ಬಹಳ ವಿಚಾರ ಮಾಡಿದರೆ ನಾಮಾಪಿ ನಶ್ಯೂಯತೆ. ಬೆಳಕು ಬಂದ ಕೂಡಲೇ ಕತ್ತಲೆ ಹೇಳಿ ಹೆಸರಿಲ್ಲದಂತೆ ಮಾಯವಾಗುವಂತೆ. ಅಜ್ಞಾನ ಮೆರೀತಾ ಇದೆ. ಅಜ್ಞಾನ ಎಲ್ಲಾ ಕಡೆ ವ್ಯಾಪಕವಾಗಿದೆ. ಯಾಕೆ? ಅವಿಚಾರ ಸ್ವಭಾವ ಸಿದ್ಧ. ನಹಿ ಅಧ್ಯಾಸ ಪ್ರಮಾಣ ಸಿದ್ಧೋ ಭವಿತುಮರ್ಹತಿ. ಶ್ರೀರಾಮ್, ಏನು ವಾಕ್ಯ ಸ್ವಾಮಿ! ಈ ವಾಕ್ಯ ಬರೀಬೇಕಾದ್ರೆ ಸಾಮಾನ್ಯವಲ್ಲ. ಆ ಮಹಾತ್ಮ ಬ್ರಹ್ಮಜ್ಞಾನಿ ಪುಂಗವನಾಗಿದ್ದರೆ ಮಾತ್ರ ಸಾಧ್ಯ. ನಹಿ ಅಧ್ಯಾಸ ಪ್ರಮಾಣ ಸಿದ್ಧೋ ಭವಿತುಮರ್ಹತಿ. ಅಧ್ಯಾಸವು ಪ್ರಮಾಣಗಳಿಂದ ಸಿದ್ಧವಾಗಿರಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಪ್ರಮಾಣ, ಆಮೇಲೆ ಅಧ್ಯಾಸ, ಅಥವಾ ಮೊದಲು ಅಧ್ಯಾಸ ಆಮೇಲೆ ಪ್ರಮಾಣ. ದಶರಥ ಮೊದಲು, ಆಮೇಲೆ ರಾಮ. ದಿಲೀಪ ಮೊದಲು, ಆಮೇಲೆ ದಶರಥ. ಮೊದಲು ಸೈಟು, ಆಮೇಲೆ ಅರಮನೆ. ಇಲ್ಲೇನಾಗಿದೆ? ಅಧ್ಯಾಸವು ಪ್ರಮಾಣಗಳಿಂದ ಸಿದ್ಧವಾಗುವ ಪದಾರ್ಥವಲ್ಲ. ಗಟ್ಪಾಬೀಜ. ನಹಿ ಅಧ್ಯಾಸ ಪ್ರಮಾಣ ಸಿದ್ಧೋ ಭವಿತು ಬರ್ಹತಿ. ಮೊದಲು ಪ್ರಮಾಣಗಳಿದ್ದು ಬಿಟ್ಟಿವೆ. ಆ ಪ್ರಮಾಣಗಳು ಅಧ್ಯಾಸವನ್ನ ಸಿದ್ಧ ಮಾಡುತ್ತೇವೆ ಎನ್ನುವಂತಹದ್ದು ತಪ್ಪು. ಯಾಕೆ ಅಂದ್ರೆ ಅಧ್ಯಾಸ ಇರುವಂತಹದ್ದು ಮೊದಲು. ಅಧ್ಯಾಸವಿರೋಣದರಿಂದ ಪ್ರಮಾಣ. ಪ್ರಮಾತ್ರ, ಪ್ರಮಾಣ, ಪ್ರಮೇಯ ವ್ಯವಹಾರಗಳೆಲ್ಲವೂ ಕೂಡ ಅಧ್ಯಾಸದ ಕಾರ್ಯ. ಅಧ್ಯಾಸದಿಂದ ಪ್ರಮಾತೃತ್ವ, ಅಧ್ಯಾಸದಿಂದ ಪ್ರಮೇಯತ್ವ,
ಅಧ್ಯಾಸದಿಂದ ಪ್ರಮಾಣಗಳು. ಆದ್ದರಿಂದ ಪ್ರಮಾಣಗಳಿಂದ ಅಧ್ಯಾಸವನ್ನು ಸಿದ್ಧ ಮಾಡುವುದು ತಪ್ಪು. ನಹಿ ಅಧ್ಯಾಸ ಪ್ರಮಾಣ ಸಿದ್ಧೋ ಭವಿತುಮರ್ಹತಿ. ಯಾಕೆ? ತದ್ವಿನಾಶ್ಯತ್ವಾತ್. ಶ್ರೀರಾಮ ಅಧ್ಯಾಸ ಬಂದ ಕೂಡಲೇ ಪ್ರಮಾಣಗಳು ಜೋರಾಗಿರುತ್ತೆ. ಅಧ್ಯಾಸ ಹೋಯ್ತಾ ಪ್ರಮಾಣಗಳೇ ಇಲ್ಲ. ಎಲ್ಲ ಪ್ರಮಾಣಗಳು ಅಧ್ಯಾಸದಿಂದ ತೋರ್ತಾ ಇವೆ. ಇನ್ನು ಪ್ರಮಾಣ ವ್ಯವಹಾರ ತೋರ್ತಾ ಇದೆಯಾ? ಅಧ್ಯಾಸ ಮೆರೀತಾ ಇದೆ. ಆದ್ದರಿಂದ ಇದು ಶಾಸ್ತ್ರ ಪ್ರಮಾಣದಿಂದ, ಆತ್ಮಜ್ಞಾನವೆಂಬ ಪ್ರಮಾಣದಿಂದ ಅಧ್ಯಾಸವು ನಾಶವಾಗಿದೆ. ಇಲ್ಲಿ ತತ್ತಂದ್ರೇನು? ವೇದಾಂತ ಶಾಸ್ತ್ರೋದಿತ ಆತ್ಮಜ್ಞಾನ ಪ್ರಾಮಾಣ್ಯ. ಆತ್ಮಜ್ಞಾನ ಉಂಟಾಯ್ತು ಅಂತಂದ್ರೆ ಎಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರಗಳಿವೆ? ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್ ತಚ್ಚೇನಕಂ ಪಶ್ಯೇತೆ ಚೇನಕಂ ಶೃಣುಯಾತ್ ಚೇನಕಂ ಜಿಘ್ರೇತ. ಯಾವಾಗ ಎಲ್ಲವೂ ಆತ್ಮ ಅಂತ ಹೋಯ್ತು, ಆತ್ಮೈವೇದಂ ಸರ್ವಂ ಅಂತ ಅರ್ಥವಾದ್ಮೇಲೆ ಪ್ರಮಾಣ ಉಳ್ಕೊಳ್ತೀಯ. ಪ್ರಮಾಣಗಳು ಈ ಪ್ರಪಂಚದ ಒಂದು ಭಾಗ. ಪ್ರಮಾತೃ ಪ್ರಮಾಣ ಪ್ರಮೇಯ. ಹಡಿಗೆ ಮುಳುಗು ಹೋಯ್ತು ಅಂದ್ರೆ ಹಡಗಿನಲ್ಲಿದ್ದಂತ ಅಕ್ಕಿ ಮೂಟೆ, ಸಿಮೆಂಟ್ ಮೂಟೆ, ವಜ್ರದ ಮುಂಗಡ ಎಲ್ಲವೂ ಹೋಯ್ತು. ಅಧ್ಯಾಸದಿಂದ ತೋರುತ್ತಿರುವ ಪ್ರಮಾಣಗಳು ಶಾಸ್ತ್ರ ಪ್ರಾಮಾಣ್ಯದಿಂದ ಉಂಟಾದ ಆತ್ಮಜ್ಞಾನದಿಂದ ಇಲ್ಲ ಅಂತ ಬಾಧಿತವಾಗಿ ಬಿಡುತ್ತದೆ. ನೆಕ್ಸ್ಟ್, ನಾಪ್ಯಯಂ ಸ್ವತಃ ಸಿದ್ಧ ಅಯಂ ಅಧ್ಯಾಸ ನಾಪಿ ಸ್ವಯಂ ಸಿದ್ಧ. ಅಧ್ಯಾಸವು ಸ್ವಯಂ ಸಿದ್ಧವೂ ಅಲ್ಲ, ತಾನೇ ತಾನಾಗಿ ಸಿದ್ಧವಾಗಿದೆ. ಅಧ್ಯಾಸ ಈಸ್ ಸೆಲ್ಫ್ ಎಸ್ಟಾಬ್ಲಿಷ್ಡ್ ಅಂತ ಹೇಳುವುದು ಸರಿಯಲ್ಲ. ನೋಡಿ, ಇದು ಸ್ವತಃ ಸಿದ್ಧವಾಗಿದೆ, ಸತ್ಯವಾಗಿದೆ ಅಂತ ಆಗಿಬಿಟ್ರೆ ಹೋಗಲೇ ಇಲ್ಲ. ಯಾವುದು ಸ್ವತಃ ಸಿದ್ಧವಾಗಿ ಸತ್ಯವಾಗಿದೆಯೋ ಅದು ನಾಶವಾಗುತ್ತಾ? ಇಲ್ಲ. ಆದ್ದರಿಂದ ಅಧ್ಯಾಸವು ಸ್ವತಃ ಸಿದ್ಧವಾದ ಆತ್ಮನಂತೆ ಸತ್ಯವಾಗಿರುವ ಪದಾರ್ಥವೂ ಅಲ್ಲ. ನಾಪ್ಯಯಂ ಅಧ್ಯಾಸ ಸ್ವತಃ ಸಿದ್ಧ. ಯಾಕೆ? ತಥಾತ್ವೇ ಸತಿ ಸ್ವತಃ ಸಿದ್ಧತ್ವೇ ಸತಿ ಸ್ವಾಭಾವಿಕತ್ವೇ ಸತಿ. ಅಧ್ಯಾಸವು ಸತ್ಯವಾಗಿದೆ ಅಂತಾಗಿಬಿಟ್ಟರೆ ಅಸ್ಯ ಆತ್ಮವದೇವ ನಿವೃತ್ತ ವೈಧುರ್ಯ ಪ್ರಸಂಗಾತ್. ಅಧ್ಯಾಸವು ಸತ್ಯವಾಗಿದೆ ಅಂತಾಗ್ಬಿಟ್ರೆ ಆತ್ಮವದೇವ, ಆತ್ಮನಂತ ಸತ್ಯ, ಆತ್ಮನಂತ ನಿವೃತ್ತಿಯಾಗುವುದಿಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೂ ಆತ್ಮತತ್ವ ಇದ್ದೇ ಇರುತ್ತೆ. ಆತ್ಮೈವೇದಂ ಸರ್ವಂ ಅನ್ನುವಂತಹದ್ದು ಅಧ್ಯಾಸ ಕಾಲದಲ್ಲೂ ಇದೆ, ಬ್ರಹ್ಮಜ್ಞಾನ ಕಾಲದಲ್ಲೂ ಇದೆ. ಆತ್ಮನಂತೆ ಬ್ರಹ್ಮದಂತೆ ಅಧ್ಯಾಸವು ಸತ್ಯವಲ್ಲ. ಆತ್ಮನಂತ ಸತ್ಯ ಎಂದಾಗಿ ಬಿಟ್ಟಿದ್ದರೆ ನಿವೃತ್ತಿ ವೈಧುರ್ಯ ನಿವೃತ್ತಿಯಾಗುವಂತಹದ್ದು ಸಾಧ್ಯವೇ ಇಲ್ಲ ಅಂತ ಆಗ್ತದೆ. ಅಧ್ಯಾಸ ನಿವೃತ್ತಿಯಾಗುವುದಿಲ್ಲ. ಯಾಕೆ? ಸ್ವತಃ ಸಿದ್ಧವಾಗಿ ಸತ್ಯವಾಗಿರುವುದರಿಂದ. ಬ್ರಹ್ಮ ತತ್ವವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆಯೂ ಬ್ರಹ್ಮ ಇದೆ, ತಪ್ಪಾಗಿ ತಿಳಿದುಕೊಂಡಾಗಲೂ ಬ್ರಹ್ಮ ಇದೆ, ಸಂಶಯ ರೂಪದಿಂದ ಅರ್ಥ ಮಾಡಿಕೊಂಡಾಗಲೂ ಬ್ರಹ್ಮ ಇದೆ, ಸರಿಯಾಗಿ ತಿಳಿದ ಮೇಲೆ ಬ್ರಹ್ಮ. ಅಧ್ಯಾಸ ಇದೆಯಾ? ಅಧ್ಯಾಸವನ್ನ ಶಂಕರಾಚಾರ್ಯರು ನೈಸರ್ಗಿಕ ಅಂದ್ಬಿಟ್ಟಿದ್ದಾರೆ. ಆದ್ದರಿಂದ ಇದು ಸ್ವತಃ ಸಿದ್ಧವಾಗಿ ಸತ್ಯವಾಗಿದೆ ಎಂದು ತಪ್ಪರ್ಥವನ್ನ ಮಾಡಿಕೊಳ್ಳಬೇಡಿ. ನೈಸರ್ಗಿಕ ಅನ್ನುವ ಮಾತಿಗೆ ಅರ್ಥವೇನು? ಅವಿಚಾರ ಸ್ವಭಾವ ಸಿರಿ. ವಿಚಾರ ಮಾಡದಿರುವವರೆಗೂ ವಿಚಾರ ಮಾಡಿದ ಕೂಡಲೇ ಸುಳ್ಳು ಅಂತ ಏನ್ ಅರ್ಥ ಮಾಡ್ತಾ ಇದ್ದಾರೆ ಪೂಜ್ಯ ಸದ್ಗುರು. ನೋಡಿ, ಈ ವಾಕ್ಯಗಳನ್ನ ಓದುತ್ತಾ ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ಆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮೀಜಿಯವರ ನಿಜ ಸ್ವರೂಪ ಅರ್ಥವಾಗಿದೆ. ನಿಜ ಸ್ವರೂಪವೇನು? ಸಾಕ್ಷಾತ್ ಶಂಕರರು ಅನ್ನುವುದೇ ನಿಜ ಸ್ವರೂಪ. ನಾಪ್ಯಯಂ ಸ್ವತಃ ಸಿದ್ಧ ಅಧ್ಯಾಸ. ಸ್ವತಃ ಸಿದ್ಧತ್ವೇ ಸತಿ ನೈಸರ್ಗಿಕತ್ವೇ ಸತಿ ಅಸ್ಯ ಆತ್ಮವದೇವ ಯಥಾ ಆತ್ಮ ನೈವ ನಿವರ್ತತೆ ಯಥಾ ಆತ್ಮ ದೇಶಕಾಲಾತೀತತೆಯ ಸ್ವತಃ ಸಿದ್ಧತ್ವೇನ ವರ್ತತೆ ತಥೈವ ಅಧ್ಯಾಸೋಪಿ ಅನ್ನುವುದು ತಪ್ಪು. ಆತ್ಮನಂತೆಯೇ ನಿವೃತ್ತಿ ವೈಧರ್ಯ ವಿಧರಸ್ಯ ಭಾವ ವೈಧರ್ಯಂ. ನಿವೃತ್ತಿಯಾಗುವುದು ಸಾಧ್ಯವಿಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೂ ಅಧ್ಯಾಸ ಉಂಟು ಅಂತಾಗುತ್ತೆ. ಯಾಕೆ? ಸ್ವಾಭಾವಿಕವಾದ್ದರಿಂದ ಒಬ್ಬ ಮನುಷ್ಯನಿಗೆ ನೆಗಡಿ ಶೀತ ಆಗಿದೆ, ಹೊಟ್ಟೆ ನೋವು, ಡಾಕ್ಟರ್ ಹತ್ರಕ್ಕೆ ಹೋದ, ಗುಳಿಗೆ ಕೊಟ್ರು, ಹೊಟ್ಟೆ ನೋವಾಯ್ತು, ಹಸಿವಿದೆ. ಡಾಕ್ಟ್ರೇ, ಹೊಟ್ಟೆ ನೋವೇನು ವೈದ್ಯನಿಗೆ ಅದು ಹಿಂದಿನಂತೆ ಹಸಿವು ಬಾಯಾರಿಕೆ ಇದೆ ಅಂತಾನೆ. ಅಪ್ಪ, ಹಸಿವು ಬಾಯಾರಿಕೆ ಎನ್ನುವಂತಹದ್ದು ದೇಹದ ಧರ್ಮ. ಹಸಿವು ಬಾಯಾರಿಕೆ ಆಗುವಂತಹದ್ದು ಒಳ್ಳೆಯದು, ಅದು ಹೋಗುವುದಿಲ್ಲ. ರೋಗ ಹೋಯ್ತು, ಆದರೆ ಅಶನಾಯ ಪಿಪಾಸ ಇದೆ. ಹಾಗೆ ಇಲ್ಲಿ ಆತ್ಮಜ್ಞಾನವಾಯಿತು, ಅಧ್ಯಾಸ ಹೋಗಿಲ್ಲ ಅನ್ನುವಂಥದ್ದಿಲ್ಲ. ಆತ್ಮಜ್ಞಾನವಾದ ಕೂಡಲೇ ಅಧ್ಯಾಸವು ನಿವೃತ್ತಿ. ವಿದ್ಯಾಯಾಮ್ ಉದಿತಾಯಾಮ್ ಸತ್ಯಂ ಅವಿದ್ಯಾ ಪ್ರಣಾಶಮುಪಗಚ್ಚತಿ. ಶಾಂಕರ ಭಾಷ್ಯ, ಗೀತಾ ಭಾಷ್ಯ 2:69 ನೋಡಿ. 2ನೇ ಅಧ್ಯಾಯ 69ನೇ ಶ್ಲೋಕದ ಭಾಷ್ಯ ಅನ್ಕೊಂಡಿದ್ದೇನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮೀಂ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯ. ಏನು ಉಪನಿಷತ್ತಿನ ಮಾತು, ಏನು ಭಗವದ್ಗೀತಾ ವಾಕ್ಯ, ಏನು ಶಾಂಕರ ಭಾಷ್ಯ. ಅಲ್ಲಿ ಬರೀತಾರೆ ಹೇಗೆ? ಉದಿತೆ ಸವಿತರೆ ಶಾರ್ವರಂ ತಮೈವ ಉದಿತಾಯಾಂ ವಿದ್ಯಾಯಾಂ ಅವಿದ್ಯಾ ಪ್ರಣಾಶಮುಪಗಚ್ಚತಿ. ತಥಾತ್ವೇ ಅವಿದ್ಯೆಯು ಅಧ್ಯಾಸವು ನೈಸರ್ಗಿಕವಾಗಿದೆ ಅಂತಾಗಿ ಬಿಡ್ತಾರೆ. ಆತ್ಮನಂತೆ ನಿವೃತ್ತಿ ವೈಧರ್ಯ, ನಿವೃತ್ತಿಯಾಗುವುದಿಲ್ಲ. ಆತ್ಮಜ್ಞಾನವಾದ ಮೇಲೂ ಅಧ್ಯಾಸ ಇರುತ್ತೆ ಅಂತ ಸಾಧ್ಯ. ಬೆಳಗ್ಗೆ ಬಂದ ಮೇಲೂ ಕತ್ತಲೆ ಇರುತ್ತೆ. ಕತ್ತಲೆ ಯಾಕಿರಬಾರ್ದು? ಬೆಳಗ್ಗೆ ಬಂದ ಕೂಡಲೇ ಎಲ್ಲಾ ಪದಾರ್ಥ ಇರುತ್ತವೆ. ನಮ್ಮ ಮನೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತಾ ಭಾಷ್ಯ, ಕಾಟಕ ಭಾಷ್ಯ, ಟೀಕಸೂತ್ರ ಭಾಷ್ಯ ಗ್ರಂಥ ಇವೆ. ಕಾಣಿಸ್ತಾ ಇಲ್ಲ ಕತ್ತಲೆ. ಬೆಳಗ್ಗೆ ಬಂತು, ಬೆಳಗ್ಗೆ ಬಂದ್ಮೇಲೂ ಪದಾರ್ಥಗಳು ಇರುತ್ತೋ ಇಲ್ವೋ ಪುಸ್ತಕ. ಅದೇ ತರಹ ಕತ್ತಲೆಯೂ ಇರಲಿಲ್ಲ, ಕತ್ತಲೆ ಇರುವುದಿಲ್ಲ. ಕತ್ತಲೆ ಎನ್ನುವಂತಹದ್ದು ಇಲ್ಲದಿರುವ ಪದಾರ್ಥ. ಒಟ್ಟಿನಲ್ಲಿ ಅಧ್ಯಾಸವು ನೈಸರ್ಗಿಕ ಎನ್ನುವ ಮಾತಿಗೆ ಸತ್ಯ ಸ್ವಾಭಾವಿಕ ಅಂತ ಅರ್ಥವಲ್ಲ, ಅವಿಚಾರ ಸ್ವಭಾವ ಸಿದ್ಧ ಅಂತ. ಇದನ್ನು ಯಾರು ಹೇಳಿಲ್ಲ, ಅರ್ಥವಾಗಿದೆ. ಅತಃ ಅಯಂ ಅಧ್ಯಾಸ ಅವಿಚಾರ ಮಾತ್ರ ಸಿದ್ಧ. ಡಬಲ್ ಅಂದರೆ ಆದ್ದರಿಂದ ಅಧ್ಯಾಸವು ಅವಿಚಾರ ಮಾತ್ರ ಸಿದ್ಧವಾಗಿದೆ. ವಿಚಾರ ಮಾಡಿಲ್ಲ ಮಾತ್ರ ನಡೀತಾ ಇದೆ. ವಿಚಾರ ಮಾಡಿದ ಕೂಡಲೇ ಅಧ್ಯಾಸ ಇಲ್ಲವಾಗಿ ಬಿಡುತ್ತದೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ.
ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ, ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆಯಿದೋ ಜಗದೊಡು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆಯಿದೋ ಜಗದೊಡು ಎಲ್ಲರ ಬಾಧಿಪುದೋ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವುದಿಲ್ಲದ ಜಗದೋಳಿಲ್ಲದ ಅವಿದ್ಯೆಯಿದೋ ಜಗದೋಡು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ. ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ನೋಡುವನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ. ನೋಡುವನಾನಲ್ಲ ನನ್ನೊಳಿದಿಹ
ನೋಡುವ ಪೆರನಿಲ್ಲ. ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ. ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ. ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆ ಇದು. ಜಗದೋಳು ಎಲ್ಲರ ಬಾಧಿಪುದು, ಎಲ್ಲರ ಬಾಧಿಪುದು.